ಕುತೂಹಲ ಇದ್ದದ್ದು ದರ್ಶನ್ ಬಗ್ಗೆ ಸುಮಲತಾ ಏನ್ ಹೇಳ್ತಾರೆ ಅಂತ. ಸುಮಲತಾ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಮಾರ್ಮಿಕವಾದಂತ ಒಂದು ಪೋಸ್ಟ್ ಹಾಕಿದ್ದಾರೆ. ದರ್ಶನ್ ಕುರಿತಾಗಿ ಸುಮಲತಾ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಯಾವಾಗಲೂ ತಪ್ಪು ಆಗ್ತಿರುತ್ತೆ, ಆದ್ರೆ ನಂಬಿಕೆ ಮುಖ್ಯ ಅಂತ ಮಾರ್ಮಿಕವಾಗಿ ಒಂದು ಪೋಸ್ಟ್ ಮಾಡಿದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ ಹಾಗಾದ್ರೆ? ದರ್ಶನ್ ಅವ್ರಿಗೇನೆ ಹೇಳ್ತಾ ಇರುವಂಥದ್ದು. ಶ್ರೀಕೃಷ್ಣ ಹೇಳ್ತಾನೆ ಎಲ್ಲವೂ ಸರಿ ಹೋಗುತ್ತೆ, ಆದರೆ ಅದಕ್ಕಿಂತ ಮುಂಚೆ ಎಲ್ಲವೂ ಕೂಡ ಈ ರೀತಿ ನಡೆಯುತ್ತೆ ಅಂತ ಏನೋ ಒಂದಿಷ್ಟು ಫಿಲಾಸಫಿಕಲ್ ಪೋಸ್ಟ್ ಜೊತೆಗೆ ಮಾರ್ಮಿಕವಾದಂಥ ಮಾತುಗಳನ್ನು ಹಾಕಿದ್ದಾರೆ. ದರ್ಶನ್ ಕುರಿತೇ ಪೋಸ್ಟ್ ಮಾಡಿದ್ರ ಅನ್ನುವಂಥ ಚರ್ಚೆ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಕಳೆದ 2 ಚುನಾವಣೆಗಳಲ್ಲಿ ಎಷ್ಟೊಂದು ಆಪ್ತವಾಗಿ ದರ್ಶನ್ ನನ್ನ ಮಕ್ಕಳು ಅನ್ನೋ ರೀತಿಯಲ್ಲಿ ಯಶ್ ಮತ್ತು ದರ್ಶನ್ ಸುಮಲತಾ ಟ್ವೀಟ್ ಮಾಡಿದ್ರು. ಅವರ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದ್ರು, ಅವರ ಜೊತೆಗಿದ್ರು. ಇವತ್ತು ದರ್ಶನ್ ಕಂಬಿ ಎಣಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಸುಮಲತಾ ಏನು ಹೇಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ಅ ಲಾಟ್ ವಿಲ್ ಗೋ ರಾಂಗ್ ಬಿಫೋರ್ ಎವ್ರಿಥಿಂಗ್ ಗೋಸ್ ರೈಟ್ ಅಂತ ಹಾಕಿದ್ದಾರೆ ಸುಮಲತಾ. ಅಂದರೆ ಎಲ್ಲ ಸರಿಯಾಗೋಕ್ಕೂ ಮುಂಚೆ ಸಾಕಷ್ಟು ತಪ್ಪುಗಳು ನಡೆದು ಬಿಡುತ್ತೆ ಅನ್ನೋ ರೀತಿನಲ್ಲಿ, ಅಂದರೆ ಎಲ್ಲ ಸರಿಯಾಗುತ್ತೆ ಮುಂದೆ ಅನ್ನೋ ಒಂದು ಹೋಪ್ಫುಲ್ ಪೋಸ್ಟ್ ಹಾಕಿದ್ದಾರೆ. ನಾಗರಾಜ್, ಸುಮಲತಾ ಈಗ ದರ್ಶನ್ ಬಗ್ಗೆ ಯಾವ ಸ್ಟ್ಯಾಂಡ್ ತಗೋತಾರೆ ಅನ್ನೋ ಕುತೂಹಲ ಸಾಕಷ್ಟಿದೆ. ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ಇದುವರೆಗೂ ದರ್ಶನ್ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಎಲ್ಲೂ ನೀಡಿದಂಥ ಮಾಜಿ ಸಂಸದೆ ಸುಮಲತಾ ಅವರು ಒಂದು ಪೋಸ್ಟನ್ನು ಹಾಕಿರ್ತಕ್ಕಂಥದ್ದು. ಅದು ಬಹಳ ಮಾರ್ಮಿಕವಾಗಿ ಶ್ರೀಕೃಷ್ಣ ಹೇಳ್ತಾನೆ ಎಲ್ಲವೂ ಸರಿಯಾಗುವ ಮುನ್ನ ತಪ್ಪುಗಳಾಗ್ತಾ ಇರ್ತವೆ ಅನ್ನೋ ಒಂದು ರೀತಿಯಲ್ಲಿ, ಆದರೆ ನಂಬಿಕೆ ಇರಬೇಕು ಅಂತಂತೇಳಿ ಒಂದು ಇಂಗ್ಲೀಷ್ನಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಇದನ್ನು ಶ್ರೀಕೃಷ್ಣ ಹೇಳ್ತಾನೆ ಅಂತ ಒಂದು ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ದರ್ಶನ್ ಬಗ್ಗೆನೇ ಈ ಒಂದು ಮಾತನ್ನು ಹೇಳಿದ್ದಾರೆ ಸುಮಲತಾ ಅಂತೇಳಿ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಆದರೆ ಒಂದು ಕಡೆ ಏನು ದರ್ಶನ್ ವಿಚಾರದಲ್ಲೂ ಈ ಮಾತುಗಳು ನಿಜ ಆಗೋದಾದರೂ ಸುಮಲತಾ ಅವರ ರಾಜಕೀಯ ಜೀವನದಲ್ಲೂ ಸಹ ಇದನ್ನು ಅನ್ವಯಿಸ್ಬೋದು. ಯಾಕಂತಂದರೆ ಅವರು ಮೊದಲಿಗೆ MP ಟಿಕೆಟ್ ಸಿಗೋದಿಲ್ಲ, ನಂತರ ಅವರನ್ನು MLC ಮಾಡ್ಬೋದು ಅನ್ನೋ ಒಂದು ಆಕಾಂಕ್ಷೆ ಇತ್ತು, ಅದು ಸಹ ಆಗಲ್ಲ. ಅವರ ರಾಜಕೀಯ ಜೀವನಕ್ಕೂ ಇದನ್ನು ಅನ್ವಯಿಸ್ಬೋದು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ವಿಚಾರವಾಗಿ ಸುಮಲತಾ ಈ ರೀತಿಯಾದಂಥ ಪೋಸ್ಟ್ ಮಾಡಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಇನ್ನು ಶ್ರೀಕೃಷ್ಣ ಈ ಒಂದು ವಿಚಾರನ ಎಲ್ಲಿ ಹೇಳಿದ್ದಾರೆ ಅಂತ ಗಮನಿಸೋಕೆ ಹೋದರೆ ಭಗವದ್ಗೀತೆಯಲ್ಲಿ ಈತನ ಈ ಒಂದು ಕೋಟು ಎಲ್ಲೂ ಸಿಗಲ್ಲ. ಆದರೆ ಅದರ ಏನು ನಂಬಿಕೆ ಬಗ್ಗೆ ಗೀತೆಯಲ್ಲಿ ಬರೆದಿರ್ತಕ್ಕಂಥ ಕೆಲವು ಸಾಲುಗಳು ಮುಂದುವರೆದು ಏನಾಗಿತ್ತು ಅದನ್ನು ಇಲ್ಲಿ ಪೋಸ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಸುಮಲತಾ ಅವರ ರಾಜಕೀಯ ಜೀವನದವಾಗಿ ಪರವಾಗಿ ಬರೆದಿದ್ದಾರಾ ಅಥವಾ ದರ್ಶನ್ ವಿಚಾರವಾಗಿ ಒಂದು ಪೋಸ್ಟ್ ಮಾಡಿದ್ದಾರಾ, ಅದಕ್ಕೆ ಸುಮಲತಾನೇ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ.